ಆಕೆ ಮುದಿಗೆ ಹೆಂಗೆ ಆಡಿಸ್ತಿಲ್ಲ, ಬಾರ ಬಾರ ಡಿಗ್ರಿ ಎತ್ತಿತ್ತದು. ಅಂದ್ರೆ ಡಿಗ್ರಿ ಮಾಡಕ್ಕೆ ಹೋಗಿ ತಂದಾಳಲ್ಲ, ಹಾಂ ಕೂಸಿಗೆ ಆಡಿಸ್ತಿಲ್ಲ ತಕ್ಕಿ ಆಯಿ ಮೊಮ್ಮಗನಿಗೆ ಬಾರ ಬಾ ಇಲ್ಲಿ ನಾ ಬೆಂಗ್ಳೂರ್ಗೆ ಮಾಡ್ತೀನಿ, ಡಿಗ್ರಿ ಮಾಡ್ತೀನಿ ಅಂತ. ಆಯ್ತು ಬಿಡು, ಮಗಳ ಆಸೆ ಪಟ್ಟಳ ತಂದು ಇದಕ್ಕೆ ಒಯ್ದು ಬೆಂಗ್ಳೂರ್ಗೆ ಇಟ್ಟು 1 ವರ್ಷ ಆಗಿತ್ತು. 1 ವರ್ಷ ಆಗೋದು ಕೈಗೆ ಆಕೆ ಅವ್ರವು ಫೋನ್ ಹಚ್ಚಲು, ಮಮ್ಮಿ ಅಂದು. ಏನ ತಂಗಿ, ನನಗೀಗ 4 ರಾಗದ ಅಂದ್ಲು. ಕೇಳು ಕತಿ, 4 ರಾಗದ ಅಂದ್ಲು. ನೀನು ಬಾಯ ಮಣ್ಣು ತುಂಬ್ರಿ, ನೀ ಯಾ ಸಾಲಿ ಬೇಡ ಸಮುದ್ರ ಬೇಡ, ಬಾ ನೀ ಊರ ಕಡೆ ತಗೊಂಡು ಊರಿಗೆ ಕರ್ಕೊಂಡು ಬಂದ ಬಳಿಕ ಏನ್ರಿ ಆಕೆ ಮುಂದೆ ಒಂದು ಗಂಡಸು ಮಗನಿಗೆ ಹಾಡದ ಬಳಿಕ ಅವ್ರ ಮನ್ಯಾಗ ಒಂದು ಮುದುಕಿತ್ತು. ಮೊಮ್ಮಗನಿಗೆ ಆಡಿಸ್ತಿತ್ತಿದು. ಈಗ ಆಡಿಸ್ತಿರ್ಲಿ ನೀವು, ಬಾರ ನನ್ನ ಚಿನ್ನ, ಬಾರ ನನ್ನ ರನ್ನ, ಹೆಂಗಂದ್ರೆ ನನ್ನ ಕಟ್ಟಣಿ ಗುಂಡ ಹಿಂಗಂತಿರ್ಲಿ ನೀವು. ಆಕೆ ಮುದುಕಿ ಹೆಂಗೆ ಆಡಿಸ್ತಿಲ್ಲ, ಬಾರ ಬಾರ ಡಿಗ್ರಿ ಎತ್ತಿತ್ತದು. ಅಂದ್ರೆ ಡಿಗ್ರಿ ಮಾಡಕ್ಕೆ ಹೋಗಿ ತಂದಾಳಲ್ಲ, ಹಾಂ ಕೂಸಿಗೆ ಆಡಿಸ್ತಿಲ್ಲ ತಕ್ಕಿ ಆಯಿ ಮೊಮ್ಮಗನಿಗೆ ಬಾರ ಬಾರ ಚಿನ್ನಾರನ್ನ ಏನ್ರ ಕರಿಬೇಕು, ನನಗೆ ಹಂಗೆ ಕರಿತಿಲ್ಲ, ಬಾರ ಬಾರ ಡಿಗ್ರಿ ಯಾಕಂದ್ರೆ ಡಿಗ್ರಿ ಮಾಡಕ್ಕೆ ಹೋಗಿ ತಂದಾಳಲ್ಲ. ಪರಿಸ್ಥಿತಿ ಎಲ್ಲಿ ಬಂದವಂತೀರಿ ನೀವು? ಹಿಂಗಾಗಿನ ಬಾಕ್ ಬರ್ಲಿ ಬಿದ್ದು ಜೀವನ ಅಂತಕ್ಕಂಥ ಹಾಳು ಮಾಡ್ಕೊಂಡು ಹೊಂಟಾರೆ. ಎಲ್ಲಿ ತನ ತಂದೆ ತಾಯಿ ನೋಡಿರ್ತಕ್ಕಂಥದನ್ನೇ ಅಂಥ ಹುಡುಗನಿಗೆ ಮಾಡ್ಕೋಬೇಕು, ತಂದೆ ತಾಯಿ ನೋಡಿರ್ತಕ್ಕಂಥ ಹುಡುಗಿನ್ನೇ ಮದುವೆ ಮಾಡ್ಕೋಬೇಕು. ಅಂದಾಗ ಮಾತ್ರ 100 ವರ್ಷದ ಬದುಕ ಚೆನ್ನಾಗಿಂದ ಸಾಗ್ತದ. ಇಲ್ಲ ಇದು ನಡಬರ್ಕೆಂದು ಬಿದ್ದು ಮುರ್ಕೊಂಡು ಹೋಗ್ಬಿಡ್ತದೆ. ಯಾವಾಗ ಅವನಿಗಿನ ಯಾರು ಏನು ಅಂತಕ್ಕಂಥದ್ದು ಇದು ಇರಂಗಿಲ್ಲ, ಅರಿವು ಇರಂಗಿಲ್ಲ. ಇಲ್ಲಿ ರಾಜನಿಗಿಂತ ದೊಡ್ಡ ಖುಷಿ ಆಗಿಬಿಡ್ತು, ಆನಂದ ಆಗಿಬಿಡ್ತು. ಹಂಗಿತ್ತಂದ್ರೆ ಯಾವಾಗ ಬರ್ತಾಳೆ ಅವಳು, ಯಾವಾಗ ಕರ್ಕೊಂಡು ಬರ್ತೀಯ ಎತ್ತಿಕೊಂಡಾಗ ಪ್ರಭು. ಆದ್ರೆ ಅವಳ ಕಂಡೀಷನ್ ಅದಾವ. ಏನು ಕಂಡೀಷನ್? ಅವಳು ವ್ರತ ಮುಗಿಯವರೆಗೂ ಕೂಡ ಅವಳು ಶರೀರ ಮುಟ್ಟುವಂಗಿಲ್ಲ. ಆಯ್ತಪ್ಪ, ಮುಟ್ಟಂಗಿಲ್ಲ. ಇನ್ನು ಎರಡನೇದಿಂದ ನೀವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಯಾವಾಗ ಅಂದ, ನೀವು ಯಾವಾಗ ಲಿಂಗ ದೀಕ್ಷೆ ಮಾಡ್ಕೋತೀರಿ ಅವಾಗ ಮದುವೆ ಮಾಡ್ಕೋತೀನಿ ಅಂತಂದ. ಆಯ್ತು ಮಾಡ್ಕೊಳ್ಳೋ. ಯಾಕಂದ್ರೆ ಅವನಿಗೆ ಜ್ಞಾನ ಇಲ್ಲಲ್ಲ. ಈಗ ಅವನು ಪೂರ ಲಕ್ಷ್ಯ ಎಲ್ಲಿ ಕುಂತದ ಏನ್ರಿ, ಪೂರ ಅವನ ಮನಸ್ಸು ಎಲ್ಲಿ ಅದ? ಆ ಹೆಣ್ಣಿನ ಮೇಲೆ ಕುಂತದ, ಮಹಾದೇವಿ ಮೇಲೆ ಕುಂತದ. ನೀ ಏನು ಹೇಳ್ತೀಯ ಅದಕ್ಕೆ ಒಪ್ತಾನವ, ತಿಳಿತೀರಾ? ಇನ್ನು 3ನೇ ಕಂಡೀಷನ್ ಏನು? ಆ ಮಠದ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಬಂದು ನಿತ್ಯದಿಂದ ಪಾಠ ಪ್ರವಚನ ಮಾಡಬೇಕು. ಆಯ್ತು, ಪ್ರತಿನಿತ್ಯ 5 ಜನ ಜಂಗಮರಿಗೆ ಮನೆಗೆ ಬಂದು ಪ್ರಸಾದ ಮಾಡಬೇಕು. ಅದೇನು ದೊಡ್ಡಾಗದ? 1000 ಮಂದಿ ತಿಂದು ಹೋಗ್ತಾರೆ ನನ್ನ ಅರಮನೆ. ಹಿಂಗೆ ಸೊಕ್ಕಿನ ಮಾತ್ರಿ, ನನ್ನ ಅರಮನೆಗ 1000 ಮಂದಿ ಅಂದ ತಿಂದು ಹೋಗ್ತಾರೆ. ಏನು 5 ಮಂದಿ ಜಂಗಮರಿಗೆ? ಆಯ್ತು, ನಾವು ಉಣಿಸ್ತೀನಿ ಎತ್ತುಕೊಂಡು ಒಪ್ಪಿಕೊಂಡ. ಹಂಗಿತ್ತು ಅಂದ್ರೆ ನಾವು ಒಪ್ಕೊಂಡಿನ ಎತ್ತುಕೊಂಡ್ ಹೇಳಿ ಆಕಿನ ಕರ್ಕೊಂಡು ಬಾ, ಅವಳು ತಂದೆ ತಾಯಿನ ಬಿಟ್ಟು ಕಳ್ಸೋಣ ಎತ್ತುಕೊಂಡ. ಪಾಪ ಮಹಾದೇವಕ್ಕ ಏನ್ರಿ, ಮಹಾದೇವಮ್ಮ ಏನು ಮಾಡ್ತಾಳೆ ಎತ್ತುಕೊಂಡ್ ಕೇಳಿದ್ರೆ, ತಾನು ದಿನನಿತ್ಯ ಓದ್ತಕ್ಕಂಥ ಧರ್ಮ ಗ್ರಂಥಗಳನ್ನು, ತಾನು ಪೂಜೆ ಮಾಡ್ಕೊಳ್ತಕ್ಕಂಥ ಪೂಜೆ ಸಾಮಗ್ರಿಗಳನ್ನು, ತಾನು ದಿನನಿತ್ಯ ಅನ್ಕೊಂಡ ಪೂಜೆ ಮಾಡ್ಕೊಳಕ್ಕೆ ಉಟ್ಕೊಳ್ತಕ್ಕಂಥ ಮಡಿ ಬಟ್ಟೆಗಳನ್ನು ಏನ್ರಿ ಒಂದು ಗಂಟೆ ಕಟ್ಟಿಕೊಂಡು ಯಾವಾಗಿಂದ ಮಂತ್ರಿ ಅಂದ ಕರೆಯಕ್ಕೆ ಬಂದ, ಆ ಗಂಟನ್ನು ತನ್ನ ತಲೆ ಮೇಗಿಂದ ಬಿಟ್ಟುಕೊಂಡು ಯಾವಾಗಿಂದ ಮಂತ್ರಿ ಜೊತೆ ಒಳಗಿಂದ ಮಂತ್ರಿ ಜೊತೆ ಒಳಗಿಂದ ಬರ್ಲಕ್ಕತ್ತು. ಯಾವಾಗಿಂದ ರಾಜನಿಗಿಂದ ಗೊತ್ತಾಯ್ತು, ಮಂತ್ರಿ ಜೊತೆ ಒಳಗಿಂದ ಮಹಾದೇವಿ ಬರ್ಲಿಕ್ಕತ್ತಾಳ ಅರಮನೆಗೆ ಅನ್ನೋದು ಗೊತ್ತಾಯ್ತು. ಯಾವಾಗಿಂದ ಗೊತ್ತಾಯ್ತು, ಆ ಮಹಾದೇವಮ್ಮನ ತಂದೆ ತಾಯಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಮತಿಯರನ್ನ ಅವ್ರಿಬ್ಬರನ್ನ ಗಂಡ ಹೆಂಡತಿನ ಬಿಟ್ಟು ಕಳಿಸು. ಯಾವಾಗಿಂದ ಬಿಟ್ಟು ಕಳಿಸುವತ್ತ ಅನ್ನೋದಕ್ಕೆ ಇನ್ನು ಅರಮನೆ ಒಳಗೆ ಹಿಂಗೆ ಕಾಲು ಇಡ್ತಿದ್ಲು ಮಹಾದೇವಮ್ಮ. ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಅರಮನೆದಿಂದ ಹೊರಗೆ ಬರ್ಲಿಕ್ಕತ್ಯ. ಯಾವಾಗಿಂದ ನೋಡ್ತಾಳ, ಮೈಯೆಲ್ಲ ಬಟ್ಟೆಯೆಲ್ಲ ಹರಿದೋಗ್ಯಾವ. ಯಾಕೆ ಆ ರೀತಿಯಾಗಂದ ಚಾವಟಿ ತೊಗೊಂಡು ಹೊಡೆದಿರ್ತಕ್ಕಂಥವ ರಾಜನಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಚಿತ್ರ ವಿಷಯ ಕೊಟ್ಟಿದ್ದ. ಏನೆಲ್ಲ ಕಷ್ಟಗಳನ್ನು ಅನುಭವಿಸಿ ಅರಮನೆಯಿಂದ ಹೊರಗೆ ಬರೋದ್ರೊಳಗೆ ಮಹಾದೇವಮ್ಮ ಒಳಗೆ ನಡೆದಿಲ್ಲೋ, ತಂದೆ ತಾಯಿ ನೋಡಿ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕಿದ್ಲು. ಅವಾಗಿಂದ ತಂದೆ ತಾಯಿ ಅಂತಾರೆ, ಸುಮತಿ ಅಂತಾಳೆ, ಮಗಳ ನಮಗೆ ಏನು ಯಾಕೆ ತ್ರಾಸು ಬರುವಲ್ಲ, ಯಾಕ ನೀನು ಮದುವೆ ಮಾಡ್ಕೋತೀನಿ ಎತ್ಕೊಂಡು ಯಾಕೆ ಒಪ್ಪಿಗೆ ಕೊಟ್ಟೆವ? ಇಂಥ ಪಾಪಿನಂದ ನೀ ಹೆಂಗೆ ಮದುವೆ ಮಾಡ್ಕೋತಿ ತಾಯಿ? ನೋಡಿಲಿ ನಮಗೆ ಯಾವ ರೀತಿಯಾಗ ಚಿತ್ರ ವಿಷಯ ಕೊಟ್ಟಾನೆ, ಅವ ಕಟುಕದಾನೆ. ಅಂಥ ಪಾಪಿನಂದ ನೀನು ಹೆಂಗೆಂದ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿ? ಅವ್ವಾ ನಿಮ್ಮನ್ನ ಬಿಟ್ಟು ಕಳಿಸ್ಯಾನಲ್ಲ ಅಟ್ಟು ಸಾಕು ಏನ್ರಿ, ನಿಮಗೆ ಬಿಟ್ಟು ಕಳಿಸ್ಯಾನಲ್ಲ ಅಟ್ಟು ಸಾಕು ನಮಗೆ. ನೀವು ಮನೆಗೆ ಹೊರೆವ, ನಾ ಅರಮನೆಗೆ ಅಂತ ಹೋಗ್ತೀನಿ. ನೋಡೋಣ ಮದುವೆ ಟೈಮ್ದಾಗ ನೀನು ಹೇಳಿ ಕಳಿಸ್ತೀವತ್ತ, ಅವಾಗ ನೀವು ಬರಕತ್ತೀರಿ, ಅಲ್ಲಿ ತನ ಬರಬೇಡ್ರಿ ಎತ್ತುಕೊಡೋದು ಮಹಾದೇವಮ್ಮ. ಯಾವಾಗಂದ ತಂದೆ ತಾಯಿಗಂದ ಹೇಳಿ ಕಳಿಸ್ಯಾಳ ಮನೆಗೆ ಹೋಗ. ಈ ಕಡೆಯಿಂದ ಮಹಾದೇವಮ್ಮ ಅರಮನೆ ಒಳಗಂದ ಹೋಗಿ ಉಳ್ಕೋತಾಳ. ನಿತ್ಯ ತನ್ನ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಂಡು
ಯಾವ ಸದ್ಗುರುನಾಥಂದ ಕೊಟ್ಟಿರ್ತಕ್ಕಂಥ ಜ್ಞಾನ ಭಂಡಾರ ಆ ಗ್ರಂಥಗಳನ್ನು ಓದ್ತಾ ನಿತ್ಯ ನಿತ್ಯ ಗುರುಲಿಂಗ ದೇವರಿಂದ ಜ್ಞಾನ ಏನ್ರಿ ಪ್ರವಚನ ಅಂತಕ್ಕಂಥ ಪಡೆಯುತ್ತಾ ನಿತ್ಯ ನಿತ್ಯ 5 ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸುವಂಥ ಯಾವಾಗ ಮಹಾದೇವಿಗೆ ಒಂದು ಒಳ್ಳೆ ರೂಮ್ ಕೊಟ್ಟಿದ್ದ ಅಂತ ರಾಣಿ ಆಗ್ಬೇಕಲ್ಲ ಏನ್ರಿ ಒಳ್ಳೆ ಮನೆತನ ಅರಮನೆ ಕೊಟ್ಟಿದ್ದ. ಆ ಅರಮನೆ ಒಳಗಿಂದ ಆನಂದ ಲಿಂಗ ಪೂಜೆ ಮಾಡ್ತಾ ಏನ್ರಿ ಇರ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಯಾವಾಗಿಂದ ಆನಂದದೊಳಗಿಂದ ಲಿಂಗ ಪೂಜೆ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದೊಳಗೆ ನಿಮ್ಗದು ಆಶ್ಚರ್ಯದ ಮಾತು ಹೇಳ್ತೀನಿ. ಮಹಾದೇವಮ್ಮನ ಜೀವನದೊಳಗೆ ಯಾವಾಗ ನಡಿಬಾರ್ದಾಗಿತ್ತು ಅದು ನಡೆದು ಹೋಗಿಬಿಡ್ತದೆ ಏನ್ರಿ. ಮಹಾದೇವಮ್ಮನ ಜೀವನದೊಳಗೆ ಯಾವಾಗ ನಡಿಬಾರ್ದಾಗಿತ್ತಲ್ಲ ಅದನ್ನಿಂದ ಘಟನೆ ಅಂತ ನಡೆದು ಹೋಗ್ತದೆ. ಆ ಘಟನೆ ಏನು ಅಂತ ಅನ್ನೋದನ್ನು ನಾಳಿನ ದಿವಸದಿಂದ ನೋಡೋಣ ಏನ್ರಿ. ಏನು ಘಟನೆ ನಡೀತದೆ, ಯಾವಾಗಿಂದ ಮಹಾದೇವಮ್ಮ ವೈರಾಗ್ಯ ತಾಳೆ ಮುಂದೆ ಇವಳು ಎಲ್ಲಿಗೆ ಹೋಗಿ ಕಳತ್ತುಕೊಳ್ಳೋದನ್ನು ನಾಳಿನ ದಿವಸದಿಂದ ನೀವು ಕೂಡ ನೋಡೋಣ. ನಾಳೆಗೆ ಒಂದು ದಿವಸದಿಂದ ಪುರಾಣ ನಾಡ್ದ ಏನ್ರಿ ನಾಳೆಗೆ